ಸರ್ ನಮ್ಮದು ಚಿತ್ರಹಳ್ಳಿ. ಸರ್ ತಾಳಿಕಟ್ಟೆಯಲ್ಲಿ ನಮ್ಮ ಅಕ್ಕನ ಗಂಡ, ನಮ್ಮ ಚಿಕ್ಕಪ್ಪನ ಮಗಳ ಗಂಡ ತೀರ್ಕೊಂಡಿದ್ದ ನಮ್ಮ ಮಾವ. ನಾನು ದಿನಗಳಿದ್ದು 11 ದಿವಸದ್ದು ಕಾರ್ಯಕ್ಕಂತ ಹೋಗಿದ್ದೆ ಸರ್. 11 ದಿವಸದ್ದು ಕಾರ್ಯ ಮುಗಿಸ್ಕೊಂಡು ಬರುವಾಗ ಬೆಳಿಗ್ಗೆ ಮತ್ತೆ ಇತ್ತು. ನಾನು ಮತ್ತೆ ರಿಟರ್ನ್ ಬೆಳಿಗ್ಗೆ ಬರ್ತೀನಿ ಅಂತೇಳಿ ಬಂದೆ ಅಲ್ಲಿಂದ 7 ಗಂಟೆಗೆ ಬಿಟ್ಟೆ ಸರ್. ರಾಮಗೆರೆ ಬಿಟ್ಟು ಸ್ವಲ್ಪ ದೂರ ಬಂದ್ವಿ. 600 ಬಂತು. ಅದರಿಂದ ಸ್ವಲ್ಪ ಮುಂದೆ ಬಂದೆ ಸರ್. ಯಾವುದೋ ದೊಡ್ಡ ಗಾಡಿ ಬಂತು ಅದು ಟಾಟಾ AC ಅಂತ ಗೊತ್ತಿಲ್ಲ, ಕಾರ್ ಅಂತ ಗೊತ್ತಿಲ್ಲ ಅದು ನಮಗೆ ಓವರ್ಟೇಕ್ ಮಾಡ್ತು. ಅದು ಕಟಿಂಗ್ ಇತ್ತು. ಒಂದು ಸ್ವಲ್ಪ ನಾನು ಕೊಡಲಿಲ್ಲ, ಸ್ವಲ್ಪ ಮುಂದೆ ಹೋದೆ. ಸ್ವಲ್ಪ ಸ್ಟ್ರೈಟ್ ರೋಡಲ್ಲಿ ಬಂದು ಓವರ್ಟೇಕ್ ಮಾಡಿ ನನಗೆ ಹೊಡೆದ್ಬಿಟ್ಟ ಆಮೇಲೆ ನಾನು ನಮ್ಮ ಅಕ್ಕನ ಗಂಡ ತೀರ್ಕೊಂಡಿದ್ದ, ಅಲ್ಲಿಗೆ ಹೋಗಿದ್ದೆ. ದಿನಗಳಿತ್ತು. 11 ದಿನದ್ದು ತಿಥಿ ಇತ್ತು. 11 ದಿನದ್ದು ತಿಥಿ ಇತ್ತು. ತಿಥಿ ಮುಗಿಸ್ಕೊಂಡು ಮತ್ತೆ ನಾಳೆ 12 ದಿನದ್ದಿತ್ತು. ನಾಳೆ ನಾನು ಬೆಳಿಗ್ಗೆ ಬರ್ತೀನಿ ಗುರುವಾರ ದಿನ ಅಂಥೇಳಿ ಬುಧವಾರ ದಿನ ನೈಟ್ ಬಂದೆ ನಾನು. ಆಗ ಇದ್ದಿದ್ದು ಹೋಗ್ತಾ ಈ ಥರ ಆಗೋಯ್ತು. ನಾನು 7 ಗಂಟೆಗೆ ಅಲ್ಲಿಂದ ಬಿಟ್ಟೆ ತಾಳಿಕಟ್ಟೆ. ಅಲ್ಲಿ ಒಂದು 15 ಕಿಲೋಮೀಟ್ರ್ ಒಳಗೆ. ಇಲ್ಲ, ಸಿಂಗಲ್ ರೋಡ್ ಆಗುತ್ತೆ. ಮುಂದೆ ಬಂದಮೇಲೆ ಹೈವೇ ರೋಡ್ ಆಗುತ್ತೆ. ನಾನು ಹೊಳಲ್ಕೆರೆ ಕಡೆ ಹೋಗ್ತಾ ಇದ್ದೆ. ವಾಹನ ಬರ್ತಾ ಇದ್ದಿದ್ದು ಸರ್. ನನಗೆ ಟಾಟಾ AC ಅಂತ ಗೊತ್ತಾಗಿಲ್ಲ, ಕಾರ್ ಅಂತ ಗೊತ್ತಾಗಿಲ್ಲ. ನನಗೆ ಅದು ಟಚ್ ಮಾಡಿದ್ದು ಒಂದೇ ನನಗೆ. ನಾನು ಎಲ್ಲೋ ಹೋಗಿ ಬಿದ್ದುಬಿಟ್ಟೆ. ನನ್ನ ತಲೆಯೆಲ್ಲ ಇದಾಯಿತು. ಸೈಡೆಲ್ಲ ಕಲ್ಲಿದ್ದು ಕಲ್ಲಿ ಮೇಲೆ ಬಿದ್ದಿರೋದು. ಯಾಕಂದರೆ ಇಷ್ಟು ತಲೆ ಓಪನ್ ಆಗ್ಬೇಕಂತೇಳಿದರೆ ಕಲ್ಲು ಮೇಲೆ ಬಿದ್ದಿದ್ದೀನಿ ಅನ್ನಿಸ್ತು ನನಗೆ. ಅಲ್ಲಿ ಜ್ಞಾನ ಇಲ್ಲ ನನಗೆ. ತಟ್ಟಿ ಫ್ಯಾಷನ್ ಪ್ರೋ ಬೈಕಲ್ಲಿ ಬರ್ತಾಯಿದ್ದೆ ನಾನು ಸರ್. ಎದುರುಗಡೆ ವೆಹಿಕಲ್ಲು ಬರ್ತಾಯಿತ್ತು, ಏನೋ ಗೊತ್ತಿಲ್ಲ. ಯಾಕಂತೇಳಿ ಅಲ್ಲಿ ನನಗೆ ಜ್ಞಾನನೇ ಇಲ್ದಂಗೆ ಆಗ್ಬಿಡ್ತು. ನಾನು ನೋಡೋದಕ್ಕಾಗಿಲ್ಲ. ಇಷ್ಟು ನಡೆದಿದ್ದು ಘಟನೆ ಅಲ್ಲಿ. ಆ ಕಡೆ ಬಿದ್ದುಬಿಟ್ಟಿದ್ದೀನಿ, ಜ್ಞಾನ ಇಲ್ಲ. ಹೌದು, ಆಪೋಸಿಟ್ನಲ್ಲಿ ಯಾರಿಗೂ ಹೊಡ್ತಾ ಬಿದ್ದಿದೆ ಅಂತ ಹೇಳ್ತಾರೆ. ನನಗೆ ಇಲ್ಲ ಹಾಸ್ಪಿಟ್ಲ್ ಸಿಬ್ಬಂದಿಗೆ ಇಲ್ಲಿಗೆ ಯಾರೂ ಬಂದೇ ಇಲ್ಲ. ಚಿಕಿತ್ಸೆ ಪಡೆದಿದ್ದು ಇದು ಹೊಳಲ್ಕೆರೆಗೆ. ಅಲ್ಲಿ ಪಾರ್ಟಿಗಳೇ ಕರ್ಕೊಂಬಂದರು. ಯಾರೋ ಒಬ್ಬರು ನೋಡಿದಂಥವ್ರು ಕರ್ಕೊಂಡು ಬಂದರು. ಅದು ಫೋನ್ ನಂಬರ್ ತಗೊಂಡು ಊರಾಗಿ ಒಬ್ಬರದು ನಮ್ಮದು ಚಿತ್ರಹಳ್ಳಿಗೆ ಫೋನ್ ಮಾಡಿದರು. ನನ್ನ ಮಕ್ಕಳಿಗೆ ಹೇಳಿದರು. ನನ್ನ ಮಕ್ಕಳು ನಮ್ಮ ಮನೆಯವ್ರು ಬಂದರು. ಬಂದಾದಮೇಲೆ ಆ ಗಾಡಿಯಿಂದ ತಗೊಂಡು ಮುಂದಕ್ಕೆ ಹೋದ್ವಿ. ಆವಾಗ ಡಾಕ್ಟ್ರು ಇಲ್ಲಿ ಆಗೋದಿಲ್ಲ, ಇದು ನೀವು ಶಿವಮೊಗ್ಗಕ್ಕೆ ತಗೊಂಡು ಹೋಗ್ಬಿಟ್ರಿ, ಶಿವಮೊಗ್ಗಕ್ಕೆ ಕರ್ಕೊಂಡು ಹೋಗ್ಬಿಡಿ, ಇಲ್ಲಿ ಆಗೋದಿಲ್ಲ ಅಂತ ಹೇಳಿದರು. ನನಗೆ ಜ್ಞಾನ ಇಲ್ಲ, ನನಗೆ ಹೊಟ್ಟೆ ಜ್ಞಾನ ಇಲ್ಲ, ನನಗೆ ಯಾವುದೂ ಗೊತ್ತಿಲ್ಲ. ಫಸ್ಟ್ ಎಮರ್ಜೆನ್ಸಿ ಹೋದ್ರಲ್ಲ ಅಲ್ಲಿ ಡಾಕ್ಟರ್ ಏನಂದ್ರು ಫಸ್ಟ್? ಸರ್ ನನಗೆ ಗೊತ್ತಿಲ್ಲ ಸರ್. ನಮ್ಮ ಮನೆಯವರಿಗೆ ಗೊತ್ತು. ನಾವು ಬೇರೆಯವ್ರೊಬ್ಬರು ಅಡ್ಮಿಟ್ ಮಾಡಿರೋದು. ಆಮೇಲೆ ನಮ್ಮ ಮನೆಯವರು ನಮ್ಮ ಮಗ ಬಂದ. 45 ವಾರ್ಡಲ್ಲಿ ಬಂದ್ರಲ್ಲ ನೀವು ಇಲ್ಲಿ ಟೈಮಲ್ಲಿ ನಿಮಗೆ ಏನು ರೆಸ್ಪಾನ್ಸೇ ಮಾಡಿಲ್ಲ ಇವರು? ಇಲ್ಲ ಇಲ್ಲಿ ಯಾಕೋ ಅಷ್ಟಕ್ಕಷ್ಟೇ ರೆಸ್ಪಾನ್ಸು. ಏನು ಒಬ್ಬೊಬ್ರು ಮೇಡಮವ್ರು ಬರ್ತಾರೆ, ಇಂಜೆಕ್ಷನ್ ಮಾಡ್ತಾರೆ. ಪ್ರತಿಯೊಬ್ಬರಿಗೂ ನರ್ಸ್ ಮಾತ್ರ. ದೊಡ್ಡ ಡಾಕ್ಟ್ರು ಬರ್ತಾರೆ. ಆ ಮೇಡಮ್ ಅವ್ರು ಒಬ್ರು ಇದ್ದಾರೆ, ಅವ್ರದ್ದೆಲ್ಲ ಕ್ಲಿಯರ್ ಆಗಿದೆ ಬನ್ನಿ ಅಂತ ಹೇಳ್ತಾರೆ. ನಮ್ಮನ್ನು ಯಾವುದು ನಂದು ರಿಪೋರ್ಟು ನೋಡೋದಿಲ್ಲ, ನಮಗೆ ಮುಟ್ಟಿ ನೋಡೋದಿಲ್ಲ ಸರ್. ನೆನ್ನೆ ನನ್ನ ಸಾವು ಬದುಕಿನ ಮಧ್ಯೆ ನಾನು ಹೋರಾಡಿದ್ದೀನಿ. ಯಾಕೆ ಕೇಳ್ತಾ ಇದೀವಲ್ಲ ಸರ್. ಕೇಳಿದ್ರೂ ಅವರು ನಮಗೆ ರೆಸ್ಪಾನ್ಸ್ ಕೊಡ್ತಾ ಇಲ್ಲ, ಏನು ಮಾತಾಡ್ತಾ ಇಲ್ಲ. ನಾನು ಕೇಳ್ತಾ ಇರೋದೇನು ಅಲ್ಲಿ ನನಗೆ ಇಲ್ಲಿ ಜ್ಞಾನ ಬಂತಲ್ಲ. ಜ್ಞಾನ ಬಂದಮೇಲೆ ನನಗೆ ಒಂದೇ ಒಂದು ಮಾತು ಕೇಳ್ಬೋದಾಗಿತ್ತಲ್ಲ, ಏನಾಗಿತ್ತು, ಹೆಂಗಾಯಿತು. ಯಾಕಂತೇಳಿದರೆ ಕೆಲವೊಬ್ಬರು ಹೇಳ್ತಿದ್ದಾರೆ ಅಲ್ಲಿ ಬೈಕಿಗೆ ಆಗಿದೆ ಅಂತ. ಸರ್ ನನಗೆ ಇಲ್ಲಿ ಪಕ್ಕೆ ನೋವಿದೆ, ಎದೆ ನೋವಿದೆ, ತಲೆನೋವು ಓಪನ್ ಆಗಿದೆ, ಫುಲ್ ಓಪನ್ ಆಗಿದೆ ತಲೆ. ಅಲ್ಲಿ ಜನ ಹೇಳೋದು ನೋಡಿದರೆ ಒಂದು 4-5 ಲೀಟ್ರ್ ಬ್ಲಡ್ ಹೋಗಿದೆ ಅಂತ ಹೇಳ್ತಾರೆ. ಹಂಗಾಗಿ ನನಗೆ ನಿರ್ಶಕ್ತಿ ಆದಂಗೆ ಆಗಿದೆ. ನಾನು ನಡೆಯೋಕ್ಕೆ ಬರಲ್ಲ. ನನಗೆ ಇಬ್ಬರು ಸಪೋರ್ಟ್ ಬೇಕು. ನಾನು ಬಾತ್ರೂಮಿಗೆ ಹೋಗ್ಬೇಕಂದ್ರೆ ಆ ಥರ ಇದೆ. ಅಂಥ ಕ್ರಿಟಿಕಲ್ ಆಗಿದ್ದಾಗ ಪೇಷಂಟಿಗೆ ಡಿಸ್ಚಾರ್ಜ್ ಮಾಡ್ಕೊಳ್ಳಿ ಅಂತ ಹೇಳ್ತಾರೆ. ಡಿಸ್ಚಾರ್ಜ್ ಹೆಂಗೆ ಮಾಡ್ಕೊಳ್ಬೇಕು, ನಾವು ಹೆಂಗೆ ಹೋಗ್ಬೇಕು? ಅವತ್ತು ಆಂಬ್ಯುಲೆನ್ಸ್ ಕಳಿಸಿ ನಾವು ಹೋಗ್ಬಿಡ್ತೀವಿ ಅಂತಲೂ ಹೇಳಿದೆ ನಾನು. ಆಂಬ್ಯುಲೆನ್ಸ್ ಹೆಂಗೆ ಕಳ್ಸೋಣ, ನಾವು ಬಸ್ಸಿಗೆ ಹೋಗ್ರಿ ಅಂತಾರೆ. ಬಸ್ಸಿಗೆ ಅದು ಹೆಂಗೆ ಹೋಗತ್ತೆ ಸರ್? ಗೌರ್ಮೆಂಟ್ ಬಸ್ಸಿಗೆ ಹೋಗ್ರಿ,
ರಾಜಹಂಸ ಬಸ್ಸಿಗೆ ಹೋಗ್ರಿ ಆರಾಮಿರುತ್ತೆ ಪೂರ್ತಿ ಆಗಿಲ್ಲ ಅಂದ್ರೂ ಡಿಸ್ಚಾರ್ಜ್ ಮಾಡಿ ನೀವು ಹೊರಟ್ಬಿಡಿ ಇಲ್ಲಿಂದ ಅಂತ ಹೇಳ್ತಾ ಇದ್ದಾರೆ, ಹೇಳಿದ್ರು ಅವತ್ತು. ಹಂಗಾಗಿ ನಾನು ಕೇಳಿದ್ದು ಯಾವ ಡಾಕ್ಟ್ರು ಅಂತ ಅದೇನೋ ಏನೋ ಸಹ ಗೊತ್ತಿಲ್ಲ ಸರ್ ಅದು ಯಾವ ಡಾಕ್ಟ್ರು ಅಂತೇಳಿ. ಒಬ್ಬರು ಡಾಕ್ಟ್ರು ಮಾತ್ರ ಅವ್ರು ಮೇಡಮ್ ಅವ್ರಿಗೆ ಬೈದರು, ಹಂಗೆಲ್ಲ ಹೇಳೋದಲ್ಲ, ಪೇಷಂಟ್ ಅದು ಇರಲಿ ಇದು ಮಾಡ್ಕೊಂಡು ಅವ್ರಿಗೆ ಟ್ರೀಟ್ಮೆಂಟ್ ಕೊಡೋಣ ಬಿಡ್ರಿ. ಸಿಸ್ಟರ್ ಹೇಳಿದ ಮೇಲೆ ಅವರು ಡಾಕ್ಟ್ರೇ ಅವ್ರವ ದೊಡ್ಡ ಡಾಕ್ಟ್ರು ಇನ್ನೊಬ್ರು ಹೇಳಿದರು. ಹಂಗೆ ಹೇಳಿದ ಮೇಲೆ ಸಂಜೆ ಮಠ ನೋಡಪ್ಪ, ಸಂಜೆ ಮಠ ನೋಡಿ ನಿಮಗೆ ಇಡಿಸ್ಲಿಲ್ಲ ಅಂತೇಳಿದರೆ ದಾವಣಗೆರೆಗೆ ಹೋಗಂತ್ರಿ ಅಂತೇಳಿದ್ರೆ, ನಮಗೆ ಇಡಿಸಿಲ್ಲ ಅಂತ ಹೇಳಿಲ್ಲ ಸರ್. ನನಗೆ ಎಚ್ಚರ ಆದ ತಕ್ಷಣವೇ ನನ್ನ ರಿಪೋರ್ಟ್ ಬೇಕಿತ್ತು, ನಾನು ಹೇಳ್ಬೇಕಾಗಿತ್ತು, ನಾನು ಸತ್ಯಾಂಶ ಹೇಳ್ಬೇಕಾಗಿತ್ತು ಅಲ್ಲಿ ಏನು ನಡೀತು ಅಂಥೇಳಿ. ನನಗೆ ಬೈಕ್ನಲ್ಲಿ ಇದ್ನಲ್ಲ, ಹಿಂದೆಗಡೆ ಗಾಡಿ ಬರ್ತಾಯಿತ್ತು, ಅದು ಬಂದು ನನಗೆ ಫೋರ್ಸಾಗಿ ಹೊಡೆದಿದೆ, ಅದನ್ನು ನಾನು ಹೇಳ್ಬೇಕಾಗಿತ್ತು. ಅಲ್ಲಿ ಏನಾಗಿದೆ ಈಗ ಅದೇನೋ ನನಗೆ ನನ್ನ ಕಾರು ಹೊಡೆದಿದ್ದಲ್ಲ, ಬೈಕಿಗೆ ಟಚ್ ಆಗಿ ನೋಡೋದೇ ಇಲ್ಲ. ನಿಮಗೇನಿದ್ರು ಅಲ್ಲಿ ಹೊಳಲ್ಕೆರೆಯಲ್ಲಿ ನೋಡ್ಕೊಳ್ಳಿ ಅಂತಾರೆ. ಇಲ್ಲಿ ನನಗೆ ಎಚ್ಚರ ಆಗಿದೆಯಲ್ಲ, ಇಲ್ಲಿ ಕೇಳ್ಬೇಕು ತಾನೆ ಇವರು ಒಂದು ಮಾತು ನಮಗೆ. ಪೇಷಂಟ್ ಏನು ಮಾಡ್ಬೇಕಂತ ಅವಾಗಂಟ ಅದೇ ಮತ್ತು ಪೇಷಂಟ್ ಏನು ಮಾಡಬೇಕು? ಸತ್ತೋದ್ರೆ ಏನಾದರೂ ಆದರೆ ಅವ್ರು ನಮ್ಮ ಮನೆಯವ್ರು ಹಂಗೆ ಕೇಳಿದರು, ನೀವು ಬರ್ಕೊಟ್ಬಿಡಿ, ನಾವು ದಾವಣಗೆರೆಗೆ ಹೋಗ್ತೀವಿ, ನಡೋ ದಾರಿಯಲ್ಲಿ ಏನಾದರೂ ಆಯಿತು ಅಂದರೆ ಅದಕ್ಕೆ ನೀವು ಹೊಣೆ ಅಂತೇಳಿ ಬರ್ಕೊಡಿ, ನಾನು ಕರ್ಕೊಂಡು ಹೋಗ್ತೀನಿ ಅಂದರು. ಅದೆಲ್ಲ ಹೇಳ್ಬೇಡಮ್ಮ, ನೀನು ಕರ್ಕೊಂಡು ಹೋಗ್ಬಿಡು, ಚೆನ್ನಾಗಿದ್ದಾರೆ ಅವರು ಅಂತಾರೆ. ನನಗೆ ಜ್ಞಾನ ಇಲ್ಲ, ಜ್ಞಾನ ಇಲ್ದರಿಗೆ ಕರ್ಕೊಂಡು ಹೋಗಿ ಅಂತಾರೆ. ನನಗೆ ಬೆಳಿಗ್ಗೆ ಜ್ಞಾನ ಬಂದಾಗ ನಾನು ಇಷ್ಟು ಮಾತ್ರ ಕೇಳಿದೆ. ನನಗೆ ಈಗ ನೋಡಿ, ನನಗೆ ಯಾವುದೋ ಗಾಡಿ ಬಂದು ಹೊಡೆದಿದೆ ಹಿಂದಿಂದ, ಅದು ನನಗೆ ಸತ್ಯಾಂಶ ತಿಳಿಬೇಕು. ಇವ್ರಿಗೆ ಅದು ಸತ್ಯಾಂಶ ತಿಳಿತಿಲ್ಲ, ಯಾರೋ ಬರೆದಿಟ್ಟಿದ್ದು ಬೈಕು ಆಕ್ಸಿಡೆಂಟ್ ಆಗಿದೆ ಅಂತೇಳ್ಬಿಟ್ಟು ಅದೇ ಕಟ್ಟಕತೆ, ಅದೇ ನಿಜ ಅಂತೇಳ್ಬಿಟ್ಟು ಹೇಳ್ತಾ ಇದ್ದಾರೆ ಈ ಡಾಕ್ಟ್ರುಗಳು. ಈ ಪೊಲೀಸರು ಬಂದಿಲ್ಲ ಸಹ, ಈ ಡಾಕ್ಟ್ರುಗಳೇ ಹೇಳ್ತಿದ್ದಾರೆ ಇದನ್ನು. ಡಾಕ್ಟ್ರುಗಳೇ ಹೇಳ್ತಿದ್ದಾರೆ. ಈಗ ನೀನು ಬಂದ್ರಲ್ಲಪ್ಪ, ಬಂದು ನಿಮ್ಮರು ಹೇಳಿದ್ದಾರೆ ಅಂತಾರೆ. ಅವ್ರು ಯಾರು ಅನ್ನೋದು ನಮಗೆ ಗೊತ್ತಿಲ್ಲ. ಕರ್ಕೊಂಡು ಬಂದು ಅಡ್ಮಿಟ್ ಮಾಡಿರೋದು ಯಾರು ತಾನೇ ಹೇಳೋಕ್ಕಾಗತ್ತೆ? ಯಾರು ಅಂತೇಳಿ ನಾನು ಹೋಗಲಿ ಅವ್ರ ಹತ್ರ? ಅದಕ್ಕೆ ಅವ್ರಿಗೆ ಕರೆಸಿ ಅಂತಾರೆ. ಅವ್ರಿಗೆ ಎಲ್ಲಿ ಕರೆಸ್ಲಿ ನಾನು? ಇದನ್ನು ರಿಕ್ವೆಸ್ಟ್ ಮಾಡ್ಕೊಂಡು, ನಾನು ಬಡವ ಇದ್ದೀನಿ, ನಾನು ಕೂಲಿ ಮಾಡಿ ಜೀವನ ಮಾಡ್ತಾ ಇರೋದು, ನಾನು ಕೂಲಿ ಕೆಲಸ ಮಾಡ್ಕೊಂಡು ಜೀವನ ಮಾಡ್ತಾ ಇರೋದು. ಅಂಥದ್ರಲ್ಲಿ ಆಪೋಸಿಟಾಗಿಲ್ಲ ಸರ್, ಸ್ಟೇಷನಿಗೆ ಯಾರು ಹೋಗಿಲ್ಲ. ಹೊಳಲ್ಕೆರೆ ಸ್ಟೇಷನ್ನು ಸಹ ಅದು, ಹೊಳಲ್ಕೆರೆ ಸ್ಟೇಷನಿಗೆ ಹೋಗ್ಬೇಕು. ಸರ್, ಬೇರೆಯವ್ರು ಯಾರೋ ಫೋನ್ ಮಾಡಿ ಇಲ್ಲಿ ಇದು ಉಲ್ಮೆ ಕೆಲಸ ಮಾಡೋರು ಆಕ್ಸಿಡೆಂಟಾಗಿ ಬಿದ್ದಿದ್ದಾರೆ ಅಂತೇಳಿ ಯಾರಿಗೂ ಅಲ್ಲಿ ನಾವು ಇರೋ ಊರಲ್ಲಿ ಚಿತ್ರಹಳ್ಳಿ ಗೇಟಲ್ಲಿ ನಾವು ಅಲ್ಲಿ ಕೆಲಸ ಮಾಡ್ತಿರೋದು. ಈಗ ಅಲ್ಲಿ ಯಾರಿಗೋ ಫೋನ್ ಮಾಡಿದ್ದಕ್ಕೆ ನಾವು ಹೋಗೋ ತನಕ ಅಲ್ಲಿ ಆಂಬುಲೆನ್ಸೇ ರೆಡಿ ಇತ್ತು. ಆಮೇಲೆ ಆಂಬುಲೆನ್ಸಲ್ಲಿ ಹೋಗ್ರಿ ಅರ್ಜೆಂಟಾಗಿ ಜಲ್ದಿ ಇಲ್ಲಿ ಆಗಲ್ಲ, ಮೆಗನ್ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗ್ರಿ ಅಂತ ಹೇಳಿದ್ಕೆ ಹಂಗೆ ಆಂಬುಲೆನ್ಸೇ, ನಮಗೂ ಗಾಬರಿ ಏನಾಗೈತೆ ಅಂತ ನಮಗೂ ಗೊತ್ತಿರಲಿಲ್ಲ. ಇಲ್ಲಿ ಕರ್ಕೊಂಬಂದ್ವಿ, ಚೀಟಿ ಎಲ್ಲ ಮಾಡಿಸಿದ್ವಿ. ಆಮೇಲೆ ಇವ್ರಿಗೆಲ್ಲ ಒಳಗೆಲ್ಲ ಎಮರ್ಜೆನ್ಸಿ ವಾರ್ಡಲ್ಲಿ ತಗೊಂಡು ಹೋದ್ರು, ನೋಡಿದ್ರು. ಇಲ್ಲಮ್ಮ ಅವ್ರು ಆರಾಮಾಗಿದ್ದಾರೆ, ಮನೆಗೆ ಕರ್ಕೊಂಡು ಹೋಗ್ರಿ ಅಂದರು. ಒಂಥರ ಬೇಜಾರಾಯಿತು, ಯಾಕಂದರೆ ಜ್ಞಾನ ಇಲ್ದಿದ್ದ ಮನುಷ್ಯ, ಅಷ್ಟೆಲ್ಲ ರಕ್ತ ಸುರಿತೈತೆ, ಹೆಂಗೆ ಕರ್ಕೊಂಡು ಹೋಗೋಣ ಅಂತ. ಇನ್ನು ಬಂದ ತಕ್ಷಣನೇ ಬಂದು ಒಂದು ಸ್ವಲ್ಪ ಅವ್ರು ಟ್ರೀಟ್ಮೆಂಟ್ ಏನೋ ಕೊಟ್ಟರು, ಅದಾದಮೇಲೆ ಕರ್ಕೊಂಡು ಹೋಗ್ರಿ ಅಂದರು. ಆಗಲ್ಲ, ನಾವು ಹಿಂಗೆ ಕರ್ಕೊಂಡು ಹೋಗೋಕ್ಕಾಗಲ್ಲ, ನಾನು ಎಲ್ಲಿ ಕರ್ಕೊಂಡು ಹೋಗ್ಲಿ, ಈಗ ಅಲ್ಲೇ ಆಗಲ್ಲ ಅಂತ ಇಲ್ಲಿ ಕಳಿಸಿದ್ದಾರೆ. ಅದೇ ಹೇಳಿದೆ ನಾನು, ಇಲ್ಲ ಆಗಲ್ಲ ಅಂತ ಬರೆದು ಕೊಡ್ರಿ, ಕರ್ಕೊಂಡು ಹೋಗ್ತೀವಿ, ಏನಾರ ಮಧ್ಯ ದಾರಿಯಲ್ಲಿ ಆದರೆ ಅಂತೇಳಿ ಇಷ್ಟೇ ನಾನು ಹೇಳಿದ್ದು. ಆಮೇಲೆ ಸುಮ್ಮನಾದ್ರು ಅವರು. ಅಷ್ಟೆಲ್ಲ ರಕ್ತ ಸುರಿತೈತೆ, ಹೆಂಗೆ ಕರ್ಕೊಂಡು ಹೋಗೋಣ ಅಂತ. ಇನ್ನು ಬಂದ ತಕ್ಷಣನೇ ಬಂದು ಒಂದು ಸ್ವಲ್ಪ ಅವ್ರು ಟ್ರೀಟ್ಮೆಂಟ್ ಏನೋ ಕೊಟ್ಟರು, ಅದಾದಮೇಲೆ ಕರ್ಕೊಂಡು ಹೋಗ್ರಿ ಅಂದರು. ಆಗಲ್ಲ, ನಾವು ಹಿಂಗೆ ಕರ್ಕೊಂಡು ಹೋಗೋಕ್ಕಾಗಲ್ಲ, ನಾನು ಎಲ್ಲಿ ಕರ್ಕೊಂಡು ಹೋಗ್ಲಿ, ಈಗ ಅಲ್ಲೇ ಆಗಲ್ಲ ಅಂತ ಇಲ್ಲಿ ಕಳಿಸಿದ್ದಾರೆ. ಅದೇ ಹೇಳಿದೆ ನಾನು, ಇಲ್ಲ ಆಗಲ್ಲ ಅಂತ ಬರೆದು ಕೊಡ್ರಿ, ಕರ್ಕೊಂಡು ಹೋಗ್ತೀವಿ, ಏನಾರ ಮಧ್ಯ ದಾರಿಯಲ್ಲಿ ಆದರೆ ಅಂತೇಳಿ ಇಷ್ಟೇ ನಾನು ಹೇಳಿದ್ದು. ಆಮೇಲೆ ಸುಮ್ಮನಾದ್ರು ಅವರು. ಹೊರಗೆ ಬಿಟ್ಟಿದ್ದು ಹೊರಗೆ ಇತ್ತು, ಅದಕ್ಕಾಗಿ ಬೇಜಾರಾಗಿ ನಾನು ಅವಾಗ ಮಾತಾಡಿದೆ, ಈ ಥರ ಮನುಷ್ಯನಿಗೆ ನಾನು ಕರ್ಕೊಂಡು ಎಲ್ಲಿ ಹೋಗಲಿ, ದಾರಿಯಲ್ಲಿ ಏನಾರು ಆದರೆ ನಮ್ಮ ಜವಾಬ್ದಾರಿ ಅಂತ ಬರೆದು ಕೊಡ್ರಿ, ಕರ್ಕೊಂಡು ಹೋಗ್ತೀನಿ. ಈಗಾರ ಬಂದಿದ್ದೀವಿ, ಈಗ ಹೆಂಗೆ ಕಳಿಸ್ತೀರಾ?
ಆವಾಗ ಸ್ವಲ್ಪ ಸುಮ್ಮನಾದ್ರು, ಸುಮ್ಮನಾಗಿ ಅಡ್ಮಿಟ್ ಮಾಡ್ಕೊಂಡ್ರು. ನಾವೇ ಬೆಡ್ ಮೇಲೆ ತಗೊಂಡೋಗಿ ಹಾಕಿದ್ವಿ. ಇಂಥ ರೂಮಿಗೆ ಹೋಗ್ರಿ ಅಂತಲೇ ಹೇಳಿಲ್ಲ, ನಾವೇ ಎಮರ್ಜೆನ್ಸಿ ವಾರ್ಡಲ್ಲಿ ಆ ಕಡೆಗೆ ತಗೊಂಡೋಗಿ ಶಿಫ್ಟ್ ಮಾಡಿದ್ವಿ. ಶಿಫ್ಟ್ ಮಾಡಿದಾದ್ಮೇಲೆ ಬೆಳಿಗ್ಗೆನೂ ಯಾಕೋ ಏನೋ ಸರಿಯಾಗಿ ನೋಡಲಿಲ್ಲ. ದೊಡ್ಡ ಡಾಕ್ಟ್ರು ಬಂದರು, ಅವು ಇವು ಟೆಸ್ಟ್ ಮಾಡಿಸ್ರಿ ಅಂದರು, ಎಲ್ಲ ಮಾಡಿಸಿದ್ವಿ. ಮಾಡಿಸಿ ಆದಮೇಲೆ ಆಗಿಂದಾಗಲೇ ಇಲ್ಲಿ ಮೇಲೆ ಶಿಫ್ಟ್ ಮಾಡಿದರು. ಇಲ್ಲಿ ಬಂದ ಮೇಲೇ ಡಿಸ್ಚಾರ್ಜ್ ಮಾಡ್ಕೊಂಡು ಹೋಗ್ರಿ ಅಂತಾರೆ. ಆ ಮನುಷ್ಯನಿಗೆ ಎದ್ದೇಳಕ್ಕೆ ಬರೋಲ್ಲ, ಏನಿಲ್ಲ. ರಾತ್ರಿ ನೋಡಿದರೆ ಇಲ್ಲೆಲ್ಲ ಪೇಷಂಟ್ ನೋಡಿದ್ದಾರೆ, ಇಡೀ ರಾತ್ರಿ ಮಲಗಿಲ್ಲ ಅವರು ಎದೆ ನೋವು ಅಂತೇಳಿ. ಇಲ್ಲಿ ಬರ್ತಾರೆ, ಇಲ್ಲಿ ಇದು BP ಶುಗರ್ ಎಲ್ಲ ಟೆಸ್ಟ್ ಮಾಡ್ತಾರೆ, ಅವ್ರಿಗೆ ನೋಡ್ತಾರೆ, ಇವ್ರಿಗೆ ಮಾತ್ರ ನೋಡಲ್ಲ. ದಿನ ನೋಡಿ ನೋಡಿ ಸಾಕಾಗಿ ನಾನು ಇವತ್ತು ಡಾಕ್ಟ್ರ್ ಹತ್ರ ಕೇಳಿದೆ, ಅಲ್ಲಮ್ಮ ಅಲ್ಲಿ ಬಂದು ಯಾಕೆ ನೋಡಲ್ಲ ನೀವು, ಅಲ್ಲಿ ಒಂದು ಸ್ವಲ್ಪ ಬಂದು ನೋಡಿರಿ, ರಾತ್ರಿ ಎಲ್ಲ ಮಲಗಿಲ್ಲ ಎದೆ ನೋವಿಂದ ಅಂತ ಹೇಳಿದರೆ, ನಾವು ದೊಡ್ಡ ಡಾಕ್ಟ್ರ್ ಅಲ್ಲ, ದೊಡ್ಡ ಡಾಕ್ಟ್ರು ಬಂದು ದೊಡ್ಡ ಡಾಕ್ಟ್ರ್ ಯಾರದಾರ ಅವ್ರ ಹತ್ರ ತೋರಿಸ್ರಿ ಅಂದರು. ಅಷ್ಟಕ್ಕೆ ಸುಮ್ಮನಾದ್ವಿ. ಇವತ್ತೇ ಏನೋ ಬಂದು ಬಂದು ನೋಡಿಲ್ಲ ಒಂದ್ಸರಿನೂ. ಇವತ್ತು ಬಂದಿದ್ದಾರೆ. ನಾವು ಇಲ್ಲಿ ವಾರ್ಡಿಗೆ ಶಿಫ್ಟ್ ಆಗಿದ್ದು ನಾವು ಗುರುವಾರ ದಿನ ಇಲ್ಲಿಗೆ ಶಿಫ್ಟ್ ಮಾಡಿದ್ದಾರೆ. ಅಲ್ಲಿ ಒಂದೇ ದಿನ ಇದ್ದಿದ್ದು. ಶನಿವಾರ ಬಂದು ನೋಡಿದಾರೆ ಇವತ್ತು. ಇವತ್ತು ಬಂದು ನೋಡಿದ್ದಾರೆ. ಇವತ್ತು ಭಾನುವಾರ, ಭಾನುವಾರ. ಇವತ್ತು ಮಾತ್ರ ದೊಡ್ಡ ಡಾಕ್ಟ್ರು ಬಂದು ಮಾತಾಡ್ಸಿ ಹೋಗಿದ್ದಾರೆ. ನಮಗೇನು ಬೇಕು ಸರ್ ಅಂದರೆ, ಅಲ್ಲಿ ನಾವು ಬಡವರು, ಕುಲ್ಮೆ ಕೆಲಸ ಮಾಡೋರು, ಅಲ್ಲಿ ಹೆಚ್ಚು ಕಮ್ಮಿ ಆಗಬಾರ್ದು. ಯಾಕಂದರೆ ಅಲ್ಲಿ ನಾವು ನೋಡಿಲ್ಲ, ಬೇರೆಯವ್ರು ಯಾರೋ ಹೇಳಿದ್ದು ಹೌದು, ಅದನ್ನು ಬರೆಸ್ಕೊಂಬಂದಿದ್ದಾರೆ. ನೀವು ಅಲ್ಲೇ ಹೋಗಿ ಬಗೆಹರಿಸ್ಕೊಳ್ರಿ, ನಾವು ಇಲ್ಲಿ ಏನು ಮಾಡೋಕ್ಕಾಗಲ್ಲ ಅಂತ ಹೇಳ್ತಿದ್ದಾರೆ ಅವರು. ಪೊಲೀಸ್ ಕಂಪ್ಲೇಂಟ್ ಮಾಡಿದ್ರಾ? ನಾವು ಏನು ಮಾಡಿಲ್ಲ ಸರ್. ಗಾಬರಿಯಲ್ಲಿ ಅಲ್ಲಿ MLC ಆಗೈತೆ ಅಂತ ಹೇಳಿದರು, ಅದು ಜನ ಬರ್ಸಿರೋದು. ನಾವಂತೂ ಏನು ಬರ್ಸಿಲ್ಲ. ಮಕ್ಕಳಾಗಲಿ ನಾನಾಗಲಿ ಗಾಬರಿಯಾಗಿ ನಾವು ಆಂಬುಲೆನ್ಸಲ್ಲಿ ಹಂಗೆ ಬಂದಿದ್ವಿ. ಇಲ್ಲಾಗಿರಲಿ ನಾವು ಏನು ಬರ್ಸಿಲ್ಲ. ಅವರು ಏನು ಅಲ್ಲಿ ಅದನ್ನೇ ಇವ್ರು ತಗೊಂಡಿದ್ರು. ನನ್ನ ಜ್ಞಾನ ಬಂದ ಮೇಲೆ ಒಂದು ಸತಿ ಕೇಳಬೇಕಾಗಿತ್ತಲ್ಲ ಅಂತ ಕೇಳಿದೆ ಅವರಿಗೆ. ಅವು ಎಲ್ಲ ನಾವು ಮಾಡಲ್ಲ, ಅಲ್ಲೇ ನಿಮ್ಮ ಏನು ಇದು ಹೊಳಲ್ಕೆರೆಯಲ್ಲಿ ಬರ್ಸಿದ್ದೀರೋ ಅದನ್ನೇ ಅಲ್ಲೇ ಹೋಗಿ ಕೇಳಬೇಕು. ಇಲ್ಲಿ ಏನಾರ ಒಂದು ಲೆಟ್ರ್ ಬರೆದು ಕೊಡ್ರಿ ಅವ್ರಿಗೆ, ಜ್ಞಾನ ಬಂದ ಮೇಲೆ ಮಾತಾಡಿದ್ದು. ಅದಕ್ಕಾಗಿ ಬಡ್ದಾಡ್ತಿರೋದು ನಾವು. ಇಲ್ಲಿ ನಾವು ಮಾಡೋಕ್ಕಾಗಲ್ಲ, ಇಲ್ಲಿ ಸಾಧ್ಯನೇ ಇಲ್ಲ, ನೀವು ಏನಿದ್ರು ಅಲ್ಲೇ ಹೋಗಿ ಮಾಡ್ಕೋಬೇಕು ಅಂತ ಮುಲಾಜಿ ಇಲ್ದಂಗೆ ಹೇಳ್ತಿದ್ದಾರೆ ಅವ್ರು. ಯಾರು ಹೇಳಿದ್ದು ಅದನ್ನು? ಆ ಡಾಕ್ಟ್ರು. ಯಾವ ಡಾಕ್ಟ್ರ್ ಇಲ್ಲೇ ಇದ್ದಾರಾ? ಈಗ ಇಲ್ಲಿಲ್ಲ, ಅವರು ಡ್ಯೂಟಿ ಮುಗಿಸ್ಕೊಂಡು ಹೋಗಿದ್ದಾರೆ. ಈಗ ಬೆಳಗಿಂದನೂ ಅದನ್ನೇ ಹೇಳ್ತಿದ್ರು ಅವರು. ಪುನೀತ್ ಅಂತ ಏನೋ ಅವ್ರ ಹೆಸರು. ಅದೇ ಲೇಡೀಸ್ ಡಾಕ್ಟ್ರು ಬಂದು ಫಸ್ಟಿಗೆ ಬರಬೇಕಾದ್ರೆ ಇಲ್ಲಿ ನಾನು, ನನ್ನ ಮಗ, ನಮ್ಮ ಮನೆಯವರು 3 ಜನ ಇದ್ದೀವಿ. ಸರಿತಾ ನನ್ನ ಹೆಸರು. ಮಗ ಕಟ್ಟಿಲ್ಲ ಕಾಣಿಸ್ತೈತೆ, ಅವನ ಹತ್ರ ಇರುತ್ತೆ, ಅವನು ಓದಕ್ಕೆ ಹೋಗ್ತಾನಲ್ಲ ಅಲ್ಲಿ.